ಹಾಲು ತಣ್ಣಗಾಗಿ ಹೋಗಿದೆಯಲ್ಲ. ತಣ್ಣಗಿದ್ರೇನೆ ಒಳ್ಳೇದು, ಬಾಯಿ ಸುಡೋದಿಲ್ಲ. ಸುಡೋಷ್ಟು ಬಿಸಿ ಇಲ್ಲ. ಹಾಲು ಬಿಸಿ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ತಲೆ ಬಿಸಿ ಆಗಿದೆಯಲ್ಲ. ರೀ, ಮೈಸೂರಿಗೆ ಯಾವಾಗ್ರಿ ಹೋಗೋದು? ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ಕೊಂಡೆ. ಯಾಕೆ? ನಿನಗೂ ಆ ಜಗದೀಶನ್ಗೂ ಚಕ್ಕಂದಾಡೋಕ್ ಅನುಕೂಲ ಆಗ್ಲಿ ಅಂತ. ಪಾಸ್ಟ್ ಇಸ್ ಪಾಸ್ಟ್ ಅಂತ ನೀವೇ ಹೇಳ್ತಿದ್ರಲ್ಲ. ನಾನು ಹೇಳ್ತಿದ್ದು ಪಾಸ್ಟ್ ಯಾವಾಗಲೂ ಪಾಸ್ಟ್ ಆಗಿ ಇರ್ಬೇಕು ಅಂತ. ಆದ್ರೆ ಅರ್ಥ ಆ ಪಾಸ್ಟ್ ಪ್ರೆಸೆಂಟ್ ನಲ್ಲೂ ಮುಂದುವರಿಬೇಕು ಅಂತಲ್ಲ. ಆದ್ರೆ ನಾನು ಅದನ್ನ ಸಂಪೂರ್ಣವಾಗಿ ಮರ್ತ್ಬಿಟ್ಟಿದ್ದೀನಿ. ಆದ್ರೆ ಅವ್ನ್ ಮರ್ತಿಲ್ವಲ್ಲ. ಅದಕ್ಕೆ ನಾನೇನ್ರಿ ಮಾಡ್ಲಿ? ಈಗ ಮಾಡಿದ್ಯಲ್ಲ ಅಷ್ಟೇ ಸಾಕು. ಇನ್ನೂ ಹೆಚ್ಚಿನ ಉಪಕಾರ ಏನು ಬೇಡಮ್ಮ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ನೇರವಾಗಿ ಹೇಳಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಾಟಕ ಆಡ್ತಾ ಇದೀಯಾ? ನಮ್ಮಿಬ್ಬರು ಮದ್ವೆ ಮುಂಚೆನೆ ನಿನ್ನ ಆ ಜಗದೀಶನ ಲವ್ ಮಾಡುವ ವಿಷಯ ತಿಳಿಸ್ಬೇಕಾಗಿತ್ತು. ಅಥವಾ ಆ ಜಗದೀಶ ಇಲ್ಲಿಗೆ ಬಂದು ನೀನ್ ಅವನ್ನ ನೋಡಿದ ಮೇಲೆ ಆದ್ರೂ ತಿಳಿಸ್ಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟುಬಿಟ್ಟು ಯಾರು ಗೊತ್ತಿಲ್ಲದಿರೋ ಹಾಗೆ ಮುಚ್ಚಿಡೋ ಪ್ರಮೇಯ ಏನಿತ್ತು ಮೇಡಮ್? ನಾನ್ ನಿಮಗ್ ತಿಳಿಸಿದ್ರೆ ಏನ್ ನಮ್ ಸಂಸಾರ ಒಡೆದು ಹೋಗುತ್ತೋ ಅಂತ ಹೆದರ್ದೆ. ಸತ್ಯ ಯಾವತ್ತಾದ್ರೂ ಒಂದಿನ ಹೊರಗಡೆ ಬಂದೇ ಬರುತ್ತೆ ಅನ್ನೋ ಅಲ್ಪ ಜ್ಞಾನನೂ ಇಲ್ವಾ ನಿನಗೆ? ಗಂಡ ಹೆಂಡತಿ ಮಧ್ಯೆ ಯಾವುದೇ ವಿಷಯ ಗುಟ್ಟಾಗಿರಬಾರ್ದು. ನೀನು ಮಾಡಿರೋ ಗುಟ್ಟೆ ಇವತ್ತು ಬೆಟ್ಟದಷ್ಟು ಬೆಳೆದು ನಿಂತಿದೆ. ಯಾರು ನಂಬೇಕು, ಯಾವ್ದು ನಂಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನೋ, ದಯವಿಟ್ಟು ಅಂತ ಮಾತು ಮಾತ್ರ ಆಡ್ಬೇಡಿ. ನಾವಿಬ್ರು ಲವ್ ಮಾಡಿದ್ದೇನೋ ನಿಜ. ನೀನು ಅವನ್ನೇ ಮದ್ವೆ ಆಗ್ಬೋದಾಗಿತ್ತು. ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಗಂಟು ಬಿದ್ದೆ. ನೀನಂತೂ ಹಾಳಾದೆ. ನನ್ನ ಯಾಕೆ ಹಾಗೆ ಮಾಡ್ತಾ ಇದೀಯಾ? ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನೇನೋ ಒಂದ್ ಮಾತಿಗೆ ಮರಳಾಗಿ ಸೋತಿದ್ ನಿಜ. ಆದ್ರೆ ಅವ್ನು ನೀಚ ಅಂತ ಗೊತ್ತಾದ್ಮೇಲೆ ಯಾವ ಹೆಣ್ತಾನೆ ಅವನ್ನ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಾಳೆ? ಆಮೇಲೆ ನಾನ್ ಇಷ್ಟ ಆದೆ ಅಂತ ನನ್ನ ಮದ್ವೆ ಆದೆ. ಈಗ ನಾನ್ ನೀಚ ಅಂತ ಅನ್ಸ್ಬಿಟ್ರೆ ನನ್ನ ಬಿಟ್ಬಿಡ್ತೀಯಾ? ಈಗ ಅತ್ಯಂತ ಪ್ರಯೋಜನ. ಕೊಳ್ಳೆ ಹೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ. ಎಲ್ಲ ಮುಗಿದ ಮೇಲೆ ಈ ರೀತಿ ಆಗೋದ್ರಿಂದ ಯಾವ ಲಾಭನೂ ಇಲ್ಲ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಇನ್ನು ಮುಂದೆ ಆ ಜಗದೀಶ ನಿನ್ ಭಾಗಕ್ಕೆ ಸತ್ತ. ಅವನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗ್ ಗೊತ್ತು. ನೋಡು, ನಮ್ಮ ಸಂಸಾರದ ಮಾನ ಮರ್ಯಾದೆ ಎಲ್ಲ ಈ 4 ಗೋಡೆ ಮಧ್ಯೆ ಇದ್ರೇನೆ ಕ್ಷೇಮ. ಡ್ಯಾಡಿ ಮಮ್ಮಿಗೆ ಏನಾದ್ರೂ ವಿಷಯ ತಿಳಿದ್ರೆ ಇದು ಮನೆ ಆಗಲ್ಲ, ಕುರುಕ್ಷೇತ್ರ ಆಗತ್ತೆ. ಮೊದಲು ಲೈಟ್ ಆಫ್ ಮಾಡಿ ಬಿದ್ಕೋ. ಈ ಮೊಸಳೆ ಕಣ್ಣೀರ್ ನಿಲ್ಸು. ತೆಗಿದನ ಇದನ್ನ ಕುಡಿಬೇಕಾ? ತೆಗಿ ತೆಗಿ. ನಾನು ನಿರ್ಮಲ ಮನೆಗೆ ಹೋದಾಗ ಅವನು ಅಲ್ಲೇ ಕೂತಿದ್ದ. ಹಾಗಾದ್ರೆ ನೀವು ಇಷ್ಟು ದಿನ ಅವನು ಕಣ್ಣಿ ಬೀಳಿಲ್ವಾ? ಇಲ್ಲ, ನನಗೆ ಗೊತ್ತು ಅವನ ಕಣ್ಣಿಗೆ ಬಿಟ್ರೆ ಏನಾದ್ರು ಅನಾಹುತ ಮಾಡ್ತಾನೆ ಅಂತ. ಇನ್ಮೇಲೆ ನಮ್ಮ ಚಿಕ್ಕಮ್ಮನವ್ರಿಗೆ ಆ ಮನೇಲಿ ಆರಾಮಾಗಿ ಇರೋಕ್ಕಾಗಲ್ಲ. ಮೊದಲೇ ನಮ್ಮ ಗುರಪ್ಪನವ್ರಿಗೆ ಅನುಮಾನ ಜಾಸ್ತಿ. ಆ ಮನೆ ಬಿಟ್ಟು ಕಳಿಸ್ತಾರೆ. ಇದ್ರಲ್ಲಿ ನಿರ್ಮಲಂದು ಏನು ತಪ್ಪಿಲ್ಲ. ಯಾವ್ದಾದ್ರು ರೀತಿಲಿ ಗುರುನ ಕನ್ವಿನ್ಸ್ ಮಾಡಬೇಕು. ಗುರಪ್ಪನವ್ರಿಗೆ ಅಷ್ಟು ಸಾಮಾನ್ಯ ಬುದ್ಧಿ ಹೇಳೋಕ್ಕಾಗಲ್ಲ. ಆಗೇನಾದ್ರೂ ನೀವು ಹೇಳಕ್ ಹೋಯ್ತು ಅಂದ್ರೆ ನಿಮಗೆ ಊದ್ ಕಳಿಸ್ತಾರಷ್ಟೇ. ಹಾಗಾದ್ರೆ ಏನ್ ಮಾಡೋದು? ಈಗಿರೋದು ಒಂದೇ ದಾರಿ. ಆ ಜಗದೀಶನ್ನ ಇಲ್ಲ ಅನ್ಸದು. ಏನ್ ಹೇಳ್ತಾ ಇದೀಯಾ? ನಾನು ಸರಿಯಾಗಿ ಹೇಳ್ತಾ ಇರೋದು. ಮಾಡಬಾರ್ದು ಮಾಡಿದರೆ ಆಗ್ಬಾರ್ದೇ ಆಗೋದು. ಅನುಭವಿಸೋದು ಅವನ ಹಣ ಬರ. ನೀನ್ ಏನ್ ಹೇಳ್ತೇನೆ ಅಂತ ನಾವೊಂಚೂರು ಅರ್ಥ ಆಗ್ತದೆ. ಎಲ್ರಿಗೂ ನಿಧಾನವಾಗಿ ಅರ್ಥವಾಗುತ್ತೆ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತಾ ಇದ್ದೀನಿ. ಎಲ್ಲಿ ಹೊರಟೆ? ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ನೀನ್ ಮಾತಾಡೋದ್ ನೋಡಿದ್ರೆ ನೀನ್ ಏನೋ ಕಿತಾಪತಿ ಮಾಡ್ತೀಯ ಅನ್ಸುತ್ತೆ. ಗುರು, ಬೆಳಗ್ಗೆ ನಿಮ್ ಬಾಸ್ ಸಿಕ್ಕಿದ್ದಪ್ಪ. ಯಾಕಯ್ಯ ನಿನ್ನ ಮಗನ್ನ ಮೈಸೂರು ಕಳಿಸ್ಲಿಲ್ವಲ್ಲ ಕೆಲಸಕ್ಕೆ ಅಂತ ನನಗೆ ಲೋಪ ಅಂತ. ಅದೇ ಅಮ್ಮನ ಪರ್ಮಿಷನ್ ಸಿಕ್ಕಿದೆ, ಆದ್ರೂ ನೀನು ಮೈಸೂರಿಗೆ ಹೋಗ್ತಾ ಇಲ್ವಲ್ಲ? ಓಹೋ, ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದೆಯೋ? ಯಾಕೋ ಇತ್ತೀಚೆಗೆ ಮೈಸೂರಿಗೆ ಹೋಗಿ ಮನಸ್ಸೇ ಇಲ್ಲಪ್ಪ. ಮನಸ್ಸೇ ಇಲ್ಲ ಅಂದ್ರೆ ಹೇಗೆ? ಅಲ್ಲಿ ಹೋಗಲೇಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಮುಂಚೆ 10 ಸಾರಿ ಯೋಚನೆ ಮಾಡ್ಬೇಕಾಗಿತ್ತೇನು? ಈಗ ಆಗಲ್ಲ ಅಂದ್ರೆ ಹೇಗೆ? ವಿಶ್ವ ಏನ್ ತಿಳ್ಕೊತಾನೆ? ಕೆಲಸದ ಬಗ್ಗೆ ಇಷ್ಟು ಬೇಜವಾಬ್ದಾರಿ ಇರಬಾರ್ದು. ಯಾವ್ದಾದ್ರು ಒಂದು ನಿರ್ಧಾರಕ್ಕೆ ಬಾ. ಇದ್ರ ಯೋಚನೆ ಮಾಡೋದೇನಿದೆಯಪ್ಪ?
ನನಗೆ ನಿಮ್ಮನ್ನು ಅಮ್ಮನ್ನು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಬಲವಂತ ಮಾಡಬೇಡಿ. ನಾನು ನಿನ್ನ ಬಲವಂತ ಮಾಡಿದ್ದೇನೆ. ನಿನಗೆ ಮೈಸೂರಿಗೆ ಟ್ರಾನ್ಸ್ಫರ್ ಇತ್ತು, ಪ್ರಮೋಷನ್ ಆಗಿದೆ ಅಂತಿದ್ದಕ್ಕೆ ನಿಮ್ಮ ಅಮ್ಮನ ಒಪ್ಪಿಸ್ತೇನೆ ನಾನು. ನೀನು ಹೋಗಲೇಬೇಕು ಅಂತ ನಾನು ಹೇಳಿದ್ದೆ. ಅಲ್ಲ, ನೀನು ಇಲ್ಲೇ ಇದ್ರೆ ನಮ್ಮೆಲ್ಲರಿಗೂ ಸಂತೋಷ. ಆದ್ರೆ ಒಂದು ಮಾತು ನೆನಪಲ್ಲಿ ಇಟ್ಕೋ, ಜೀವನದಲ್ಲಿ ಯಾವುದೇ ಡಿಸಿಷನ್ ತಗೋಬೇಕಾದ್ರೂ ಎಚ್ಚರಿಕೆಯಿಂದ ಇರಬೇಕು. ಎರಡು ಮನಸ್ಸಿರಬಾರದು. ಇನ್ನು ಮುಂದೆ ಆ ರೀತಿ ಆಗದಂಗೆ ನೋಡ್ಕೋತೀನಿ. ಏನೋ ಶೂ ಹಾಕೋತಾ ಇದೆಯಾ? ತಿಂಡಿ ತಿನ್ನೋದು ನನಗೆ ಇಲ್ಲ, ಆಫೀಸಿಗೆ ಲೇಟ್ ಆಯ್ತು, ನಾ ಹೋಗ್ತಾ ಇದ್ದೀನಿ. ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ತಿಂಡಿ ತಿನ್ನೋದು ಬಿಟ್ಬಿಟ್ಟು. ನನಗೆ ಹಸಿವಿಲ್ಲ ಡ್ಯಾಡಿ. ಅಲ್ವಾ, ರಾತ್ರಿನೂ ಊಟ ಮಾಡಿಲ್ಲ, ಈ ಹೊಟ್ಟೆ ಹಸಿದಿಲ್ವೇನಾ? ಆಗಿಲ್ಲ ಅಂದ್ಮೇಲೆ ಆಗಿಲ್ಲ. ನನ್ನ ಮನೇಲಿ ನಾ ತಿಂಡಿ ತಿನ್ನಕ್ಕೆ ನನಗೆ ಒತ್ತಾಯ ಮಾಡ್ಬೇಕಾ? ಗುರು, ನೀನು ಲಾಯರ್ ವೆಂಕೋಬ್ರಾವ್ ಮಗ. ಸುಳ್ಳು ಹೇಳಿದ್ರು ಸತ್ಯದ ತಲೆ ಮೇಲೆ ಹೊಡೆದಾಗಿರ್ಬೇಕು. ನೀನೇನು ಯೋಚನೆ ಮಾಡ್ಬೇಡಮ್ಮ. ಅವನು ಹಾಗೇನೆ ಆಫೀಸ್ನಲ್ಲಿ ಅವನಿಗೆ ತಲೆನೋವು ಬಂದ್ರೆ ಬೇರೆಯವ್ರ ಮೇಲೆ ಹಾಕ್ಬಿಡ್ತಾನೆ ಅಷ್ಟೇ. ಸಂಜೆ ಬರೋ ಹೊಕ್ಕೆ ಕೂಲ್ ಆಗ್ಬಿಡ್ತಾನೆ. ನೀ ಏನು ಯೋಚನೆ ಮಾಡ್ಬೇಡ. ಓಹೋ, ನೀನ್ ಯಾಕೆ ಬೇಜಾರಾಗಿದೆ ಅಂತ ನನಗೆ ಗೊತ್ತಾಯ್ತು. ಬಿಸಿ ಬಿಸಿಯಾಗಿ ಬಿಸಿ ಬೆಳೆ ಮಾತು ಮಾಡಿದ್ಯಾ? ಗಂಡ ತಿಂದೆ ಹೊರಟೋದ್ನಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಏನು ಹೊರಬೇಡ. ಅವನ ಪಾಲನ್ನು ನಾನೇ ಮುಗಿಸ್ಬಿಡ್ತೀನಿ. ನಡಿ, ಟಿಫನ್ ಮಾಡೋಣ. ಸುಳ್ಳು ಹೇಳಿದ್ರೆ ಹಲ್ಲು ದುರಿಸ್ಬಿಡ್ತೀನಿ. ಎಲ್ಲಿಟ್ಟಿದೆಯಾ ಹಣನ? ಹಣ ತಂದೆ ಇಲ್ಲ ಅಂತ 1000 ಸಲ ಬಡ್ಕೊಳ್ತಿದ್ದೀನಲ್ಲ, ಎಲ್ಲಿಂದ ತರದು ಹಣ? ಈ ಜಗದೀಶನ್ ಹತ್ರ ನಿನ್ನ ಆಟ ಏನು ನಡೆಯೋದಿಲ್ಲ. ಮರ್ಯಾದೆಯಿಂದ ಬಾಯ್ ಬಿಟ್ರೆ ಸರಿ. ರೀ, ನೀವೀಗ್ಲಾದ್ರೂ ಮನುಷ್ಯರಾಗ್ರಿ. ಅಲ್ಲ, ನಿಮಗ್ ಸುಳ್ಳು ಹೇಳಿ ನಾನ್ ಯಾವ ನರ್ತಕ್ಕೆ ಹೋಗ್ಲಿ ಹೇಳಿ? ನೀನ್ ನರ್ಕಕ್ಕೆ ಹೋಗೋದೇನ್ ಬೇಡ, ನರ್ಕ ಹೇಗಿರುತ್ತೆ ಅಂತ ನಿನಗಿಲ್ಲ ತೋರಿಸ್ತೀನಿ. ಅಯ್ಯೋ, ನೀವ್ ಎಷ್ಟೇ ಚಿತ್ರಹಿಂಸೆ ಮಾಡಿದ್ರು ನನ್ನಿಂದ ನಿಮ್ಗೆ ಒಂದ್ ಬಿಡ್ಗಾಸು ಸಿಕ್ಕೋದಿಲ್ಲ. ಇರೋ ಒಡವೆನೆಲ್ಲ ಮಾರ್ಕೊಂಡು ತಿಂದಿದ್ದಾಯ್ತು, ಈಗ ನನ್ನ ಹರ್ಕೊಂಡು ತಿನ್ಬಿಡಿ. ಆಗ ಯಾವ್ದೋ ಸಮಾಧಾನ ಆಗುತ್ತೆ ನಿಮ್ಗೆ. ನಿನ್ ದರಿದ್ರ ಮುಖ ನೋಡಿದ್ರೆ ಮದುವೆ ಆಗಿ ಮನಸ್ಸು ಬರುತ್ತಾ? ನಾನ್ ನಿನ್ನ ಮದುವೆ ಆಗಿರೋದು ದುಡ್ಡುಗೋಸ್ಕರನೇ. ಹೇಗಿದ್ರು ನಿಮ್ಮಪ್ಪ ಲಕ್ಷಾಂತರ ರೂಪಾಯಿ ಆಸ್ತಿ ಕೂಡಿ ಇಟ್ಟಿದ್ದಾನೆ ಹೊರತು ಒಂದ್ ಪೈಸಾನು ಖರ್ಚು ಮಾಡಿಲ್ಲ. ಇದರಲ್ಲಿ ಅವನೇನು ತಪ್ಪಿಲ್ಲ. ಅವನಿಗೆ ಸಂಪಾದನೆ ಮಾಡಕ್ ಬರುತ್ತೆ ಹೊರತು ಖರ್ಚು ಮಾಡಕ್ ಗೊತ್ತಿಲ್ಲ. ಅದಕ್ಕೆ ದೇವರು ನನ್ನಂತ ಅಳಿಗೆ ನಾನು ದಯಪಾಲಿಸಿದ್ದಾನೆ. ಜಗದೀಶ ರಾಮರಾಜು ಅಳಿಯಾಗಿ ಅವ್ರ ಆಸ್ತಿ ಕರಗಿಸಿ ಸುಖ ಪಡುವಂತ ದೇವರು ನನ್ನ ಕನಸಲ್ಲಿ ಹೇಳಿದ್ರಿಂದಾನೆ ನಾನ್ ನಿನ್ ಕೈ ಹಿಡಿದಿರೋದು. ನಿಮ್ಗೆ ದುಡ್ಡಿಗೆ ಹುಚ್ಚಿಡಿದೆ. ಹೌದು, ನನಗೆ ಹುಚ್ಚು ಹಿಡಿದಿದೆ. ಅದಕ್ಕೋಸ್ಕರ ಇದ್ರೆ ಹುಚ್ಚುಚ್ಚಾಗಿ ಆಡ್ತಾ ಇದ್ದೀನಿ. ನಿಮ್ಗೇನ್ರಿ ಕಮ್ಮಿ ಆಗಿದೆ? ಒಳ್ಳೆ ಕೆಲ್ಸ, ಕೈ ತುಂಬಾ ಸಂಬಳ. ಈಗಲೂ ನೀವು ಈ ಕೆಟ್ಟ ಸಹವಾಸಗಳನ್ನೆಲ್ಲ ಬಿಟ್ರೆ ರಾಜರ ಹಾಗಿರ್ಬೋದು. ಮದುವೆ ಆಗಿ 4 ತಿಂಗಳಿಗೆ 10 ಸಾರಿ ಮನೆಯಿಂದ ದುಡ್ಡು ತಂದ್ಕೊಟ್ಟೆ. ಈಗ ಯಾವ ಮುಖ ಇಟ್ಕೊಂಡು ಅಪ್ಪನ ಹತ್ರ ದುಡ್ಡು ಕೇಳಿ ಹೇಳಿ? ರೀ, ಯಾವ್ದಕ್ಕೂ ಒಂದ್ ಮಿತಿ ಇರ್ಬೇಕ್ರಿ. ಆಸೆ ಅನ್ನೋದಕ್ಕೆ ಮಿತಿನೇ ಇರಲ್ಲ, ಅದಕ್ಕೆಲ್ಲಾರು ದಾಸರೆ. ನೀವ್ ಇಂಥವ್ರು ಅಂತ ಮೊದ್ಲೇ ಗೊತ್ತಿದ್ರೆ ನನ್ ಖಂಡಿತವಾಗ್ಲೂ ನಿಮ್ಮನ್ನ ಮದ್ವೆ ಆಗ್ತಿರ್ಲಿಲ್ಲ. ಈಗಾಗಿದೆಯಲ್ಲ, ಅದಕ್ಕೆ ಗಂಡ ಹೇಳ್ದಂಗೆ ಕೇಳ್ಕೊಂಡು ತಪ್ಪಿಗೆ ಬಿದ್ದಿರು. ಸೊ ಹಣ ತಂದ್ರೆ ನಿನಗೆ ಈ ಮನೆ ಒಳಗೆ ಪ್ರವೇಶ. ನಾವು ಗೆಟ್ ಔಟ್. ಬೇಡ್ರಿ, ಹಾಗ್ ಮಾತ್ರ ಮಾಡ್ಬೇಡಿ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ನನಗೇನು ಮಾಡ್ಬೇಕಾಗಿಲ್ಲ, ನಿನಗೆ ಒಳ್ಳೇದು ಮಾಡ್ಲಿ. ಆದ್ರೆ ನೀ ಮಾತ್ರ ಮೊದ್ಲು ದುಡ್ಡು ತಗೊಂಬಂದು ಈ ಮನೆ ಒಳಗೆ ಕಾಲಿಡು. ನಾನ್ ಊರಿಗೆ ಹೋಗ್ಬೇಕಾದ್ರು ನನ್ನ ಹತ್ರ ಬಿಡಗಾಗ್ಲೂ ಇಲ್ಲ ರೀ. ಯಾರ ಹತ್ರನಾರ ತಿರುಪೆ ಎತ್ಕೊಂಡವ್ರು, ನನ್ನೇನ್ ಕೇಳ್ತೀಯ? ಹೋಗ್ತೀನ್ರಿ, ಆದ್ರೆ ಒಂದ್ ಮಾತ್ ನೆನ್ಪಲ್ಲಿ ಇಟ್ಕೊಳ್ಳಿ. ನಾನ್ ಹೋಗೋದಾದ್ರು ಸುಮ್ನೆ ಹೋಗಲ್ಲ, ನಿಮ್ಮನ್ನ ಬಲಿ ತಗೊಂಡೇ ಹೋಗ್ತೀನಿ. ಗುರಪ್ಪ, ಗುರಪ್ಪನವ್ರೆ. ಓ, ನೀನಾ? ಮನೆ ಕೆಲಸ ಕಳ್ಕೊಂಡು ಕಳ್ತನನೇ ಉದ್ಯೋಗ ಮಾಡ್ಕೊಂಡಿದ್ಯೋ ಹೇಗೆ? ಕಳ್ತನ ಮಾಡುವಷ್ಟು ಬಡತನ ನನ್ಗಿನ್ನೂ ಬಂದಿಲ್ಲ ಗುರಪ್ಪನವ್ರೆ. ಮನೆ ಬಿಟ್ಟು ಓಡಿಸಿದ್ರು ಪೊಗರು ಇನ್ನೂ ಹಿಡಿದಿರ್ಬೋದು ನಿಂಗೆ. ನನಗೆ ಪೊಗರು ಇರ್ಲೂ ಇಲ್ಲ, ಬರೋದೂ ಇಲ್ಲ. ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ. ಅದೇನ್ ಹೇಳ್ಬೇಕು ಅಂತ ಬಂದಿದೆಯೋ ಹೇಳ್ಬಿಟ್ಟು ಜಾಗ ಖಾಲಿ ಮಾಡು. ಗುರಪ್ಪನವ್ರೆ, ಚಿಕ್ಕಮ್ಮರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರ ಅಂತ ಗೊತ್ತಾಯ್ತು. ಅಪ್ಪ, ತಪ್ಪು ಯಾವುದು ಸರಿ ಯಾವುದು ಅಂತ ನಾನು ನಿನ್ನಿಂದ ಕಲಿಬೇಕಾ? ಇದರಲ್ಲಿ ಚಿಕ್ಕಮ್ಮದೇನು ತಪ್ಪಿಲ್ಲ, ಎಲ್ಲ ಜಗದೀಶನ್ ಕರಮತ್ತೆ. ನನ್ನ ಹೆಂಡತಿ ಪರವಾಗಿ ನೀನು ವಕಾಲತ್ ಮಾಡೋದೇನು ಬೇಡ. ಆಗಲ್ಲ ಗುರಪ್ಪನವ್ರೆ, ಆ ನಕ್ಲೆಸ್ ಕದ್ದು ನಾನಲ್ಲ, ಆ ಜಗದೀಶನೇ ಕದ್ದು ನಾನು ಸೂಟ್ಕೇಸ್ ಒಳಗೆ ಇಟ್ಟಿದ್ದ. ಓ, ಇದನ್ನ ನಾನು ನಂಬಬೇಕು. ಗುರಪ್ಪನವ್ರೆ, ಇರೋ ವಿಷಯ ಇದ್ದಾಗ ಹೇಳ್ತಾ ಇದ್ದೀನಿ. ಆ ಜಗದೀಶ ಬಹಳ ಆಟ ಆಡ್ತಾ ಇದ್ದಾನೆ. ನೋಡು, ನಮ್ಮನೆ ವಿಷಯದಲ್ಲಿ ತಲೆ ಹಾಕೋ ಅವಶ್ಯಕತೆ ನಿನಗೆ ಖಂಡಿತ ಇಲ್ಲ.
ನಿಮ್ಗಿಲ್ದೇ ಇದ್ರು ನನಗಿದೆ. ಉಪ್ಪು ತಿಂದ ಮನೆಗೆ 2 ಬಗೆಯನ್ನಲ್ಲ ಈ ಮಾದ. ಚಿಕ್ಕಮ್ಮನವ್ರಿಗೆ ತೊಂದರೆ ಕೊಡ್ತಾ ಇರೋ ಆ ಜಗದೀಶನ ನಾನ್ ಸುಮ್ಮನೆ ಬಿಡಲ್ಲ. ಬಿಡದೆ ಕುಡ್ದಾಕಿಯ ಒಬ್ಬ ಕೊಲೆಗಾರ ನಂಬಹುದು, ಆದ್ರೆ ನಿನ್ನಂಥ ನಂಬಿಕೆ ದ್ರೋಹಿ ನಂಬಕ್ಕಾಗಲ್ಲ. ಮಾತು ಸಾಕು ಮಾಡಿ ಬಂದಾರಿ ನೋಡ್ಕೊಂಡು ಹೋಗು. ಎಸ್ ಭಾನುವಾರ ಅಲ್ವಾ? ಖಂಡಿತ ಪ್ರೋಗ್ರಾಮ್ ಬರ್ತೀನಿ. 6 o'clock ಅಲ್ಲ? ರೈಟ್. ಏನಾದ್ರು ಇಷ್ಟು ಸುಸ್ತಾಗಿ ಬರ್ತಾ ಇದೆಯಾ? ಆಫೀಸಲ್ಲಿ ಏನೋ ಟೆನ್ಷನ್ ಇತ್ತು ಡ್ಯಾಡಿ. ಅಮ್ಮ ನಿರ್ಮಲಾ, ನಿನ್ ಗಂಡನಿಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಬಮ್ಮ, ಸುಸ್ತಾಗಿ ಬಂದೇನೆ. ಅಂದ್ಹಾಗೆ ಡ್ಯಾಡಿ, ಇದು ನಿಮ್ಮ ಹತ್ರ ಇರ್ಲಿ. ನಮ್ಮ MD ಕೊಟ್ಟಿದ್ದಾರೆ, ನಮ್ಮ ಕ್ಲೈಂಟ್ ಒಬ್ಬರಿಗೆ ಅದನ್ನ ತಲುಪಿಸ್ಬೇಕಾಗಿತ್ತು. ಅವರು ಊರಲ್ಲಿಲ್ಲ, ನಾ ಆಮೇಲೆ ಇಸ್ಕೊಬೇಕು. ನನ್ನ ಹತ್ರ ಕೊಡ್ತಾ ಇದೀಯಲ್ಲ, ನಿನ್ ಹೆಂಡತಿ ಹತ್ರ ಕೊಡೋದು ಬಿಟ್ಬಿಟ್ಟು. ತಗೊಳ್ಳಿ ಡ್ಯಾಡಿ, ನಿಮ್ಮ ಹತ್ರ ಇದ್ರೆ ಸೇಫ್ ಆಗಿರುತ್ತೆ. ಹೆಣ್ಮಕ್ಳ ಹತ್ರ ಇದ್ರೆ ಸೇಫ್ ಆಗಿರುತ್ತೆ, ತಿಳ್ಕೊ. ನೀನ್ ನನಗೆ ಕೊಟ್ಟೆ, ನಾನು ನನ್ನ ಸೊಸೆ ಕೊಡ್ತೀನಿ. ತಗೊಳಮ್ಮ, ಅವನ್ನೇ ನೋಡ್ತೀಯಾ? ನಿನ್ನ ಗಂಡ ಕಾಫಿ ಕುಡಿಲಿಲ್ಲ ಅಂತ ಬೇಸರ ನಿನಗೆ. ನೀನೇನು ಯೋಚನೆ ಮಾಡಬೇಡ, ನಾನು ಹೀಗೆ ಬಿಡ್ತೀನಿ ಒಂದೇ ಸಾರಿ. ನಡಿ. ನಮ್ಮ ಆಫೀಸ್ ಮ್ಯಾನೇಜರ್ ಗುರುಪ್ರಸಾದ್ ಇರಲ್ಲ, ಅವನ ಆಫೀಸ್ ನಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕು. ಅವನ್ ನಮ್ಮಿಂದ ಆಫೀಸ್ ನಲ್ಲಿ ಫುಲ್ ಆಗೋದು ಅಲ್ಲದೆ ಲೈಫಲ್ಲೇ ಫುಲ್ ಆಗ್ಬಿಟ್ಟ. ನಾ ಫೂಲ್ ಆಗಲ್ಲ ಅಂತ ಊರ್ ತುಂಬ ಹೇಳ್ತಾ ಇದ್ದ. ಈಗ ಅವ್ನ ಮಗ ಒಳ್ಳೆ ಮಂಗಂತರ ತಲೆ ತೆಗಿಸ್ಕೊಂಡೆ ಚೇಂಬರ್ ಒಳಗ್ ಬರ್ತಾನೆ, ತಲೆ ತೆಗಿಸ್ಕೊಂಡೆ ಮಾತಾಡ್ತಾನೆ. ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ನಮ್ಮೆಲ್ಲ ರೋಗ ಆಗ್ತಿದ್ದ, ಈಗ ಅವನೇ ಅನುಭವಿಸ್ಲಿ. ಲೈಫ್ ಪಾರ್ಟ್ನರ್ ಮುಂದೆ ಇವ್ನು ರೂಲ್ಸ್ ರೆಗ್ಯುಲೇಷನ್ ಏನು ಮಾಡಲ್ಲಮ್ಮ. ಸಂಸಾರ ಚಿತ್ರಾನ್ನ ಆದ್ಮೇಲೆ ಹುಚ್ಚನ ಈ ತರ ಅಲಿತಾನೆ. ನಮ್ಮನ್ನೆಲ್ಲ ಕರೆದು ಬಾಸ್ ಹತ್ರ ಬಾಯಿ ಬಂದಾಗ ಬಯಸಿದ್ನಲ್ಲ, ಅದ್ರ ಫಲ. ಅಂತ ಹೆಂಡತಿನ ಮನೇಲಿ ಇಟ್ಕೊಂಡಿದ್ದಾನಲ್ಲ, ಅವನ್ಗೆ ಮಾನ ಮರ್ಯಾದೆ ಅನ್ನೋದು ಏನಿಲ್ವಾ? ಈ ಆಫೀಸರ್ ಸಲಹೆ ಬರೋದೇ ಇಷ್ಟ. ಮನೇಲಿ ಹೆಂಡತಿನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಇಲ್ಲಿ ಬಂದ್ಬಿಡ್ತಾರೆ ನಮ್ಮ ಮೇಲೆ ಎದುರಾಡೋದಕ್ಕೆ. ನಾನೇನಾದ್ರೂ ಅವನ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಅವಳನ್ನ ಕತ್ತಿಡ್ದು ಹೊರಗಡೆ ದಬ್ತಾ ಇದ್ದೆ. ಹಾಗೆ ಮಾಡೋದಕ್ಕೆ ತಾಕತ್ ಬೇಕು ಮಾಡೇನೆ. ಅದು ಗುರುಪ್ರಸಾದ್ ಎಲ್ಲಿದೆ? ಎಲ್ಲಿದೆ? ಏನಾಯ್ತು? ಸದ್ಯಕ್ಕಂತೂ ಏನೂ ಆಗಿಲ್ಲ. ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಜಗದೀಶ್, ನನ್ನ ಬಾಳಿಗೆ ಬೆಂಕಿ ಇಟ್ಟರು ನಿನ್ನಂಥವನು ಈ ಭೂಮಿ ಮೇಲೆ ಇರಬಾರ್ದು, ಖಂಡಿತ ಇರಬಾರ್ದು. ಏನಿದು ಇವತ್ತು ಬಾಗಿಲು ತೆಗೆದೇ ಇದೆಯಲ್ಲ? ಸಾಹೇಬ್ರೆ, 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 ಸಾಹೇಬ್ರೆ. ರಾಯ್ರೆ, 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 ಏನೋ ರಾಯ್ರೆ, ಅನಾಥ ಆಗೋಯ್ತು ರಾಯ್ರೆ. ಆ ಜಗದೀಶಪ್ಪನ ಮನೆಯಲ್ಲಿ ಕೊಲೆ ರಾಯ್ರೆ. ಗುರು ಗುರು ಗುರು